ಸಾಧನೆಯ ಹಾದಿಯಲ್ಲಿ ಸವಾಲು ನೂರಾರು, ಅಡೆತಡೆ ಮೀರಿ ಯಶಸ್ಸಿನ ಮೆಟ್ಟಿಲೇರಿದವರು, ಬೆಂಗಳೂರು ಅಭಿವೃದ್ಧಿಗೆ ಕಾಣಿಕೆ ನೀಡಿದವರು, ಸಾಧಕರ ಪರಿಶ್ರಮಕ್ಕೆ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ. ಇದುವೇ ಇವತ್ತಿನ ವಿಶೇಷ ಬೆಂಗಳೂರು ರತ್ನ. ನಾನು ನಿಕೇಶ್ ಕೊಠಾರಿ. ಆರ್ಥಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂತಹ ಮಹಿಳೆಯೊಬ್ಬರು ಅದು ಹೇಗೆ ಸ್ವಾವಲಂಬಿಯಾಗಬಹುದು ಅನ್ನೋದಕ್ಕೆ ನಿದರ್ಶನ ಸಾಧಕಿ ಕಾಂತಿ ಶೆಟ್ಟಿ. ತೊಟ್ಟಿಲ ತೂಗುವ ಕೈ ದೇಶವನ್ನ ಆಳಬಲ್ಲದು ಎಂಬ ಸೂಕ್ತಿಯಂತೆ ಪುಟ್ಟ ಗ್ರಾಮದಲ್ಲಿ ಜನಿಸಿ ನೂರಾರು ಜನರಿಗೆ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದಾರೆ. ನಮ್ಮ ಕುಟೀರವೆಂಬ ಸಂಸ್ಥೆ ಮೂಲಕ ಅಂಗವಿಕಲ ಮಕ್ಕಳ ಬದುಕಿನಲ್ಲಿ ಆಶಾ ಕಿರಣವನ್ನ ಮೂಡಿಸುತ್ತಿದ್ದಾರೆ. ಕಾಂತಿ ಶೆಟ್ಟಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಹತ್ತಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬನ್ನಿ, ಬೆಂಗಳೂರು ರತ್ನ ಪ್ರಶಸ್ತಿಗೆ ಭಾಜನರಾಗಿರೋ ಕಾಂತಿ ಶೆಟ್ಟಿ ಲೈಫ್ ಜರ್ನಿ ಹೇಗಿದೆ ನೋಡೋಣ. ಅನನ್ಯ ಸಾಧಕರಿಗೆ ಬೆಂಗಳೂರು ರತ್ನ ಪ್ರಶಸ್ತಿಯ ಗರಿಮೆ. ಜನಪರ ಕಾಳಜಿಯ ಕನ್ನಡತಿ ಕಾಂತಿ ಶೆಟ್ಟಿ ಕಾರ್ಯ ಅಮೋಘ. ತೊಟ್ಟಿಲ ತೂಗುವ ಕೈ ದೇಶವನ್ನು ಆಳಬಲ್ಲದು ಎಂಬ ಸೂಕ್ತಿಗೆ ನಿದರ್ಶನರಾದವರು ಸಮಾಜ ಸೇವಕಿ, ಉದ್ಯಮಿ ಶ್ರೀಮತಿ ಕಾಂತಿ ಶೆಟ್ಟಿ. ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳದ ಕಾನಂಗಿಯವರಾದ ಕಾಂತಿ ಶೆಟ್ಟಿ ಅವರ ಕಾರ್ಯ ಯೋಜನೆಗಳು ಅಪಾರ. ಚಿಕ್ಕ ವಯಸ್ಸಿನಲ್ಲೇ ಪತಿಯ ಅಗಲಿಕೆಯ ನೋವಲ್ಲೂ ಕುಟುಂಬವನ್ನು ಮುನ್ನಡೆಸಿದ ಛಲಗಾರ್ತಿ. ಬಿಜೆಪಿ ವಕ್ತಾರೆಯಾಗಿ ಸಮಾಜ ಸೇವಕಿಯಾಗಿ ಮಾಡ್ತಾ ಇರೋ ಜನಪರ ಕಾರ್ಯಗಳು ಅಮೋಘ. ನಮ್ಮ ಅಮ್ಮನಿಗೆ 2 ಹೆಣ್ಮಕ್ಳು, ನಮ್ಮ ಅಮ್ಮನ ಅಮ್ಮನಿಗೂ 4 ಜನ ಹೆಣ್ಮಕ್ಳು. ಗಂಡು ಸಂತಾನ ಬಹಳ ಕಮ್ಮಿ ಇತ್ತು. ನಾವೇ ದುಡಿದು ತರುವಂತಹ ಒಂದು ಪರಿಸ್ಥಿತಿ ಇತ್ತು. ಕನ್ನಡ ಶಾಲೆಯಲ್ಲಿ ನಾನು ಓದಿದ್ದು. ಕಾನಂಗಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಓದಿ, ಅಲ್ಲಿಂದ ದುರ್ಗಾ ಹೈಸ್ಕೂಲ್ ಅಂತ ನಡೆದುಕೊಂಡೇ ಹೋಗ್ಬೇಕಾಗಿತ್ತು. 8 ಕಿಲೋಮೀಟರ್. ಅಲ್ಲಿ ಬಸ್ ಫೆಸಿಲಿಟಿ ಇರಲಿಲ್ಲ. 8 ಕಿಲೋಮೀಟರ್ಸ್ ನಡೆದುಕೊಂಡು ಹೋಗಿ ನಾವು ಸ್ಕೂಲಿಗೆ ಓದಿರೋದು. ಅಪ್ ಟು SSLC ಕನ್ನಡದಲ್ಲೇ ಓದಿರೋದು. ಅದಾದ್ಮೇಲೆ ಮತ್ತೆ ನಾವು PUC ಮಾಡಿರೋದು. ಅದು ಇಂಗ್ಲಿಷ್ ಅಂದಾಗ ಸ್ವಲ್ಪ ಕಷ್ಟ ಆಯ್ತು. ಮನೆಯಲ್ಲೂ ಅವಾಗ ಅಂಥ ಒಂದು ಒಳ್ಳೆಯ ಪರಿಸ್ಥಿತಿ ಇರಲಿಲ್ಲ. ಬಹಳ ಕಷ್ಟಪಟ್ಟು ನಾವು ಕಲಿತ ಮೇಲೆ ಬಂದಿರೋದು. ಕಾಂತಿ ಶೆಟ್ಟಿ ಅವರು ಉಡುಪಿ ಜಿಲ್ಲೆಯ ಕಾರ್ಕಳದ ಕಾನಂಗಿ ಗ್ರಾಮದಲ್ಲಿ ಶಿರ್ವನಡಿಬೆಟ್ಟು ಎಂಬ ಬಂಟರ ಕುಟುಂಬದಲ್ಲಿ ಜನಿಸಿದ್ರು. ಮೂಲತಃ ಇವರದ್ದು ವ್ಯವಸಾಯಸ್ಥರ ಕುಟುಂಬ. SSLC ವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರು. ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ಛಲ ಬಿಡದೆ ಬದುಕು ರೂಪಿಸಿಕೊಂಡ್ರು. ಪ್ರತಿ ಹೆಜ್ಜೆಯಲ್ಲೂ ತಾಯಿ ಸುಂದರಿ ಶೆಟ್ಟಿ ಮಾರ್ಗದರ್ಶಕರಾಗಿ ಸಾಥ್ ನೀಡಿದ್ರು. ಆರ್ಥಿಕ ಮತ್ತು ಕೌಟುಂಬಿಕವಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಮಹಿಳೆಯೊಬ್ಬರು ಅದು ಹೇಗೆ ಸ್ವಾವಲಂಬಿಯಾಗಬಹುದು ಅನ್ನೋದಕ್ಕೆ ನಿದರ್ಶನವಾಗಿದ್ದಾರೆ. ಅಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದವರಲ್ಲಿ ಕಾಂತಿ ಶೆಟ್ಟಿ ಮೊದಲಿಗರು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಹತ್ತಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಳೆದ 2 ದಶಕಗಳಿಂದ ರಾಜಕೀಯ, ಸಿನಿಮಾ, ಸಾಹಿತ್ಯ, ಉದ್ಯಮ, ಸಮಾಜ ಸೇವೆಯಲ್ಲಿದ್ದಾರೆ. ನಮ್ಮ ಕೆಲಸಗಳು ಯಾವಾಗ್ಲೂ ನಾವು ಸ್ಯಾಟರ್ಡೆ ಸಂಡೇ ಆದ್ರೆ ಏನ್ ಮಾಡ್ತೇವೆ, ಮನೇಲಿ ಕುತ್ಕೊಳ್ಳಕ್ಕಾಗಲ್ಲ. ಒಬ್ರೇ ಇರುವಾಗ ವಿ ಫೀಲ್ ಲೋನ್ಲಿನೆಸ್. ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಬಿಸಿ ಅಂತ ಹೇಳಿ ಆವಾಗ್ಲೇ ನಾನು 2000 ಇಸ್ವಿಯಲ್ಲಿ ಬಂಟರ್ ಸಂಘ ನಮ್ದಿದೆ, ಅಲ್ಲಿ ಮೆಂಬರ್ ಆಗಿದ್ದು. ಅಲ್ಲಿ ಕೂಡ ನಂಗೆ ಬಹಳ ಒಂದು ಅವಕಾಶ ಸಿಕ್ತು. ಅಲ್ಲಿ 22 ವರ್ಷದ ನಾವು ಮೆಂಬರ್ ಆದ್ರೂ ಕೂಡ ಅಲ್ಲಿ ಕೂಡ ನಾನು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು. ಜಾಯಿಂಟ್ ಸೆಕ್ರೆಟರಿ ಆಗಿ, EC ಮೆಂಬರ್ ಆಗಿ, ವಿವಾಹ ವೇದಿಕೆ ಅಧ್ಯಕ್ಷೆಯಾಗಿ, ವೆಬ್ಸೈಟ್ ಕಮಿಟಿ ಅಧ್ಯಕ್ಷೆಯಾಗಿ, ಮೆಂಬರ್ಶಿಪ್ ಸಮಿತಿ ಅಧ್ಯಕ್ಷೆಯಾಗಿ, ಈ ತರ ನಾನು ಇದರಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಉದ್ಯೋಗ ಸಮಿತಿಯ ರಾಜ್ಯದ ಸಂಚಾಲಕಿಯಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೂಡ 780 ಜನರಿಗೆ, ಕನ್ನಡಿಗರಿಗೆ ಕೆಲಸ ಕೊಡಿಸುವಂತ ಅವಕಾಶ ಅಲ್ಲಿ ಸಿಕ್ತು. ಮನು ಬಳಿಗಾರ್ ಅವರ ಪೀರಿಯಡ್ ಅಲ್ಲಿ ಈ ಒಂದು ನಮ್ಮನ್ನವರು ರಾಜ್ಯದ ಸಹ ಸಂಚಾಲಕರಾಗಿ ಕೆಲಸ ಮಾಡಿ. ಕಾಂತಿ ಶೆಟ್ಟಿ ಅವರು ನಿರಂತರ ಮಹಿಳಾ ಆರ್ಥಿಕ ಸಬಲೀಕರಣ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಕುಟೀರ ಎಂಬ ಸಂಸ್ಥೆ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ.
ಕರೋನಾ ಸಂಕಷ್ಟದ ವೇಳೆ ನೊಂದವರ ಮುಖದಲ್ಲಿ ನಗು ಅರಳಿಸಿದ ಮಮತಾಮಯಿ. ಇಡೀ ಮನುಕುಲವನ್ನು ಕಾಡಿದ ಕರೋನಾ ಸಮಯದಲ್ಲಿ ಅಸಹಾಯಕ 1 ಲಕ್ಷ ಜನರಿಗೆ ಮಾಸ್ಕ್ ಮತ್ತು ಸತತ 3 ತಿಂಗಳ ಕಾಲ ಊಟ ನೀಡಿದರು. ಪ್ರತಿ ಬಡಾವಣೆಗೆ ತೆರಳಿ ಫುಡ್ ಕಿಟ್, ಸ್ಯಾನಿಟೈಸರ್, ಔಷಧ ವಿತರಿಸಿ ಕಾಂತಿ ಶೆಟ್ಟಿ ಮಾನವೀಯತೆ ಮೆರೆದರು. ಕರೋನಾ ಬಂದಂತಹ ಸಂದರ್ಭದಲ್ಲಿ ಒಬ್ಬರೇ ನೊಂದವರಿಗೆ ನೆರವಾಗ್ತಾ ಇರೋದನ್ನ ಗಮನಿಸಿ ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ವು. ಮಗಳು ಲಿಪಿಕಾ ಕೂಡ ತಾಯಿಯ ಸಮಾಜಮುಖಿ ಕಾರ್ಯದಲ್ಲಿ ನೆರವಾದ್ರು. ಮಾಸ್ಕ್, ಸ್ಯಾನಿಟೈಸರ್ ಸೇರಿ ಅಗತ್ಯ ವಸ್ತುಗಳನ್ನ ನಿರಂತರವಾಗಿ ನೀಡತೊಡಗಿದ್ರು. ವಿವಿಧೆಡೆ ಸಂಚರಿಸಿ ಫುಡ್ ಕಿಟ್ ವಿತರಿಸಿದ್ರು. ಆಕ್ಚುಲಿ ಅಮ್ಮಂಗೆ ಎಷ್ಟು ಕಷ್ಟ ಇದ್ರು ಅವ್ರ ಎಜುಕೇಶನ್ ಅಲ್ಲಿ ಏನು ಕಮ್ಮಿ ಮಾಡಿಲ್ಲ. ನನ್ಗೆ ಅದಾಗ್ಬೇಕು ಅಂತ ಹೇಳಿದ್ರೆ ಓಕೆ, ಇದಾಗ್ಬೇಕು ಅಂತ ಹೇಳಿದ್ರು ಅಂದ್ರೆ ಹಾಗು ಅಂತ ಹೇಳ್ತಿದ್ರು. ತಂಗಿಗೂ ಬಾಸ್ಕೆಟ್ಬಾಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನ್ ಕೇಳಿದ್ರು ಓಕೆ ಅಂತ ಹೇಳ್ತಿದ್ರು. ಐ ಥಿಂಕ್ ಅದಕ್ಕೆ ನಾನು ಇವಾಗ ಏರೋಸ್ಪೇಸ್ ಇಂಜಿನಿಯರ್ ಆಗಿರೋದು. ಅವ್ರಿಗೆ ಎಷ್ಟು ಕಷ್ಟ ಇದ್ರು ನಮಗ್ ಆಲ್ವೇಸ್ ಸಪೋರ್ಟ್ ಮಾಡ್ತಾ ಇದ್ರು. ಅದ್ ನೇಚರ್ ನೋಡಿ ಮೇ ಬಿ ನನ್ಗುನು ಇಷ್ಟ ಇಂಟ್ರೆಸ್ಟ್ ಇದೆ ಸೋಷಿಯಲ್ ಸರ್ವಿಸ್ ಅಲ್ಲಿ. ಅವ್ರಿಗೂ ಹೇಳ್ತಾ ಇದೆ ಯಾಕೆ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ ಇನಿಷಿಯಲಿ ಅಂತ. ಫೋಕಸ್ ಆನ್ ಯೋರ್ ಸೆಲ್ಫ್, ನೀವೇನಾದ್ರೂ ಮಾಡಿ ಅಂತ, ನಿಮ್ಗೆ ಏನಾದ್ರೂ ಆಗಿ. ಆದ್ರೆ ಅವ್ರು ಮಾಡಿದ್ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನೋಡಿ ಆ ಇನ್ಸ್ಪಿರೇಷನ್ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ಗೂ ಅರ್ಥ ಆಯ್ತು ಏನಾದ್ರೂ ಚಿಕ್ಕದ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ಅಂತ. ಅವಾಗಿಂದ ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಸ್ಮಾಲ್ ಬಟ್ ನೌ ಇಟ್ಸ್ ಬಿಕಮ್ ಬಿಗ್. ಇಟ್ಸ್ more than aerospace engineer. I want to start the ಗೋಶಾಲೆ ಸ್ಟಾರ್ಟ್ ಮಾಡ್ಬಿಟ್ಟು ಓಲ್ಡ್ ಏಜ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಅದ್ರ ಟುವರ್ಡ್ಸ್ ದಟ್ ಓನ್ಲಿ ಐ ಆಮ್ ಆಲ್ಸೋ ಇನ್ಕ್ಲೈನಿಂಗ್ ಅಂತ. ಕಾಂತಿ ಶೆಟ್ಟಿ ಬಹುಮುಖ ಪ್ರತಿಭೆಯುಳ್ಳವರು. ಬಿಜೆಪಿ ವಕ್ತಾರಿಯಾಗಿ ಮಹತ್ವದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. 2016ರಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ನೇಮಕಗೊಂಡು 2 ಬಾರಿ ವಿಧಾನಸಭೆ ಚುನಾವಣೆ ಮಹತ್ವದ ಪಾತ್ರ ವಹಿಸಿದ್ರು. 2 ಉಪಚುನಾವಣೆ ಮತ್ತು 2019ರಲ್ಲಿ ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಮಾಧ್ಯಮ ವಿಭಾಗದ ಜಿಲ್ಲಾ ಮಾಧ್ಯಮ ಸಂಯೋಜಕಿಯಾಗಿ ಕಾರ್ಯನಿರ್ವಹಿಸಿದ್ರು. ಬೆಂಗಳೂರು ಉತ್ತರ ಜಿಲ್ಲೆಯ ವಕ್ತಾರರಾಗಿದ್ದಾರೆ. ಪಕ್ಷ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇಂದು ವಿವಿಧ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಸುದ್ದಿ ವಾಹಿನಿಗಳಲ್ಲಿ ರಾಜಕೀಯ ಚರ್ಚೆಗಳಲ್ಲಿ 1026ಕ್ಕೂ ಹೆಚ್ಚು ಬಾರಿ ಬಿಜೆಪಿ ವಕ್ತಾರೆಯಾಗಿ ಪಾಲ್ಗೊಂಡಿದ್ದಾರೆ. ಪಕ್ಷದ ನಿಲುವುಗಳನ್ನ ಯಶಸ್ವಿಯಾಗಿ ಸಮರ್ಥಿಸಿಕೊಳ್ಳುವಲ್ಲಿ ತಮ್ಮದೇ ಪಾತ್ರ ವಹಿಸಿದ್ದಾರೆ. ಬೆಂಗಳೂರು ಬಂಟರ ಸಂಘದಲ್ಲಿ ಸಕ್ರಿಯ ಸದಸ್ಯೆಯಾಗಿ ಚುನಾಯಿತ ಪದಾಧಿಕಾರಿಯಾಗಿ ಆಯಾ ಕಟ್ಟಿನ ಹುದ್ದೆ ನಿರ್ವಹಿಸಿದ್ದಾರೆ. ಮನು ಬಳಿಗಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ದೆಹಲಿಯ ಹೊರನಾಡ ಕನ್ನಡಿಗರ ಪ್ರಥಮ ರಾಷ್ಟ್ರೀಯ ಸಮಾವೇಶದ ಯಶಸ್ಸಿಗೆ ಸಹ ಸಂಚಾಲಕಿಯಾಗಿ ಅಮೋಘ ಸೇವೆ ಸಲ್ಲಿಸಿದ್ರು. ಕಸಾಪದಲ್ಲಿ ಉದ್ಯೋಗ ಸಮಿತಿ ರಾಜ್ಯ ಸಹ ಸಂಚಾಲಕರಾಗಿ 796 ಕನ್ನಡಿಗರಿಗೆ ವಿವಿಧ ಕಂಪನಿಗಳಲ್ಲಿ ಕೆಲಸ ಕೊಡಿಸಿರುವ ಹೆಗ್ಗಳಿಕೆ ಕಾಂತಿ ಶೆಟ್ಟಿ ಅವರದ್ದು. ಆ ಸಮಯ ದೆಹಲಿಯ ಒಂದು ಬಿಜೆಪಿ ಕಚೇರಿಗೆ ಹೋದಾಗ ಅವರ ಒಂದು ಜಾಯ್ನಿಂಗಿಗೆ ನಾವು ಹೋಗಿದ್ದು. 4 ಸ್ಟೇಟಿಂದ 4 ಜನ ಅಂದ್ರೆ ಕರ್ನಾಟಕದಿಂದ ನಾನು ಹೋಗಿದ್ದೆ. ಹೋದಾಗ ಅವರ ಹೆಸರು ಕೂಗುವಾಗ ನನ್ನನ್ನು ಜೊತೆಯಲ್ಲಿ ಕೂಗಿದ್ರು. ನನಗೂ ಅವ್ರ ಜೊತೆ ಶಾಲ್ ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಶಾಲ್ನು ದಿವಂಗತ ಅನಂತ್ ಕುಮಾರ್ ಅವರು ಹಾಕಿದ್ರು. ಅದರ ಜೊತೆಯಲ್ಲಿ ಈಗ ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಇದ್ರು. ಅವರು ಅವಾಗ ಆಫೀಸ್ ಸೆಕ್ರೆಟರಿ ಆಗಿದ್ರು ದೆಹಲಿಯಲ್ಲಿ. ಅವರ ಒಂದು ಸಮ್ಮುಖದಲ್ಲಿ ನನಗೂ ಒಂದು ಶಾಲ್ ಹಾಕಿಸ್ಕೊಳ್ಳುವ ಭಾಗ್ಯ ಬಂತು. ಸರಿ, ಇದು ಅವಾಗ ನಂಗೇನು ಅನ್ಸಿಲ್ಲ. ಹಾಗೆ ಇಲ್ಲಿ ಬಂದಾಗ ಇಲ್ಲಿ ಮಹಿಳಾ ಮೋರ್ಚಾ ಇದಕ್ಕೆ ಅನಂತ್ ಕುಮಾರ್ ಅವರು ಹೇಳಿದ್ರು, ನಾನು ಹೇಳ್ತೀನಮ್ಮ ಮಹಿಳಾ ಮೋರ್ಚಾಗೆ ಹೋಗಿ ಅಂತ ಹೇಳಿದ್ರು. ಅದಾದ್ಮೇಲೆ ಅದರ ನೆಕ್ಸ್ಟ್ ಹಾಗೆ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಯಾಕಂದ್ರೆ ಫುಲ್ ಟೈಮ್ ತೊಡಗಿಸ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ ನನಗೆ. ನನ್ನ ಮಕ್ಕಳ ಒಂದು ಜವಾಬ್ದಾರಿ ಇತ್ತು, ನಮ್ಮ ಅಮ್ಮನ ಜವಾಬ್ದಾರಿ ಇತ್ತು, ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಕೂಡ ನಡಿಬೇಕಾಗಿತ್ತು. ಫುಲ್ ಟೈಮ್ ಇರ್ಲಿಲ್ಲ. ಯಾವಾಗಾದ್ರೂ ಈ ತರ ಇದ್ದಾಗ ಮಹಿಳಾ ಮೋರ್ಚಾದ್ದು ಒಂದು ಸಾಮಾನ್ಯ ಕಾರ್ಯಕರ್ತೆಯಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೆ. 2019ರಿಂದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ತುಳುನಾಡು, ತುಳು ಭಾಷೆ, ತುಳು ಸಂಸ್ಕೃತಿ, ಕಂಬಳ ಮತ್ತು ತುಳುವರಿಗಾಗಿ ಬೆಂಗಳೂರಿನಲ್ಲಿ ತುಳು ಭವನ ನಿರ್ಮಿಸುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇತ್ತೀಚೆಗೆ ನಡೆದ ಐತಿಹಾಸಿಕ ನಮ್ಮ ಬೆಂಗಳೂರು ಕಂಬಳದ ಸಮಿತಿಯ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ತುಳು ಅಕಾಡೆಮಿಯಲ್ಲಿ, ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಮೆಂಬರ್ ಆಗಿ ಒಂದು ಕೆಲಸ ಮಾಡಿರೋ ಅನುಭವ. ಅದರಲ್ಲಿ ಏನಾಯ್ತು, ಪ್ರಶಸ್ತಿ ಪ್ರದಾನ ಸಮಾರಂಭ ಒಂದು ಬರುತ್ತೆ.
ಅದು ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಬಂದಾಗ ನಂಗೆ ಅದರದ್ದು ಸಂಚಾಲಕತ್ವ ಕೊಟ್ಟಿದ್ರು. ಮೆಂಬರ್ ಅದ್ರ ಜೊತೆಗೆ ಆ ಒಂದು ಕಾರ್ಯಕ್ರಮದ ಸಂಚಾಲಕತ್ವದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಒಂದು ಒಳ್ಳೆಯ ಒಂದು ವಿಜೃಂಭಣೆ ಕಾರ್ಯಕ್ರಮ ಕೂಡ ಆಯಿತು. ಅದರ ಜೊತೆಗೆ ತುಳು ಭವನ ಕೂಡ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಆ ಒಂದು ಕೆಲಸಕ್ಕೂ ನಾವು ಅರ್ಜಿ ಕೊಟ್ಟಿದ್ದು. ಅದು ಮೇ ಬಿ ಈಗಿರುವ ಇದೇನಾದ್ರೂ ಮಾಡುವಂತ ಅವಕಾಶ ಇರುತ್ತೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಳು ಭಾಷೆ ನಮ್ಮ ನುಡಿಗೋಸ್ಕರ ಕೆಲಸ ಮಾಡುವ. ಅದರಿಂದ ನಾನು ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಈ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಕೆಲಸ ಮಾಡಿರುವ ಅನುಭವ, ಅದೇ ತರ ತುಳು ಸಾಹಿತ್ಯ ಅಕಾಡೆಮಿಯಲ್ಲೂ ಒಂದು 3 ವರ್ಷದ ಕಾಲ ಕೆಲಸ ಮಾಡಿದ್ದೀನಿ. ಅದೊಂಥರ ನಾಡು ನುಡಿ ಭಾಷೆಗೋಸ್ಕರ ಕೆಲಸ ಮಾಡಿದೆ ಅನ್ನೋ ಒಂದು ಹೆಮ್ಮೆ ನಮಗಿದೆ. ದೊಡ್ಡ ಮಗಳು ಲಿಪಿಕಾ ಏರೋಸ್ಪೇಸ್ ಎಂಜಿನಿಯರ್ ಆಗಿ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದಾರೆ. ಚಿಕ್ಕ ಮಗಳು ಲೇಖನಾ ಕೂಡ ಬ್ಯಾಸ್ಕೆಟ್ಬಾಲ್ನಲ್ಲಿ 15 ಬಾರಿ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. ಕಾಂತಿ ಶೆಟ್ಟಿ ಅವರು ಏರ್ಕಾಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕುಟೀರವೆಂಬ ಸರ್ಕಾರೇತರ ಸಂಸ್ಥೆ ಮೂಲಕ ಅಂಗವಿಕಲ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾ ಕಿರಣ ಮೂಡಿಸ್ತಾ ಇದ್ದಾರೆ. ನಮ್ಮ ಕುಟೀರವನ್ನು ಅಂಗವಿಕಲ ಮಕ್ಕಳ ಜೊತೆಗೆ ಹಿರಿಯರಿಗೂ ಆಶ್ರಯ ನೀಡುವ ಉದ್ದೇಶ ಹೊಂದಿದ್ದಾರೆ. ಕಾಂತಿ ಶೆಟ್ಟಿ ಅವರ ಜನಪರ ಕಾರ್ಯಕ್ಕೆ 10 ಹಲವು ಪ್ರಶಸ್ತಿಗಳು ಸಂದಿವೆ. ಇವರ ಸಮಾಜಮುಖಿ ಕಾರ್ಯವನ್ನು ಪರಿಗಣಿಸಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ನೋಡಿದ್ರಲ್ವಾ, ಜನಪರ ಕಾಳಜಿಯ ಕನ್ನಡತಿ ಕಾಂತಿ ಶೆಟ್ಟಿ ಕಾರ್ಯವೈಖರಿ ಹೇಗಿದೆ ಅಂತ. ಇದಾಗಿತ್ತು ಇವರಿಗಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.